ಮಾಹಿತಿನೇ ಅದು ಬೇಕು, ಬೇಡ ಅಂತ ಹೇಳಿಲ್ಲ. ಆದರೆ ಶಿಕ್ಷಕನ ಕರ್ತವ್ಯ ಏನು ಅಂತಂದರೆ, ಅವನಿಗಿರುವಂಥ ದೊಡ್ಡ ಸಮಸ್ಯೆ ಅಂತಂದರೆ, ಆ ಕಾರಣದಿಂದನೇ ಒತ್ತಡ ಏನು ಅಂತಂದರೆ, ಟೆನ್ಷನ್ ಏನು ಅಂತಂದರೆ, ಹೌ ಟು ಕನ್ವರ್ಟ್ ಇನ್ಫಾರ್ಮೇಷನ್ ಇಂಟು ನಾಲೆಡ್ಜ್. ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಆ ವಿಷಯವನ್ನು, ಮಾಹಿತಿಯನ್ನು ಜ್ಞಾನದ ಅನುಭವವನ್ನಾಗಿ ಪರಿವರ್ತನೆ ಮಾಡುವಂಥ ತಂತ್ರಗಳ ಬಗ್ಗೆ ನಾವು ಯೋಚನೆ ಮಾಡೋದಿಲ್ವಲ್ಲ, ಅದು ಅನುಭವ ಆಗ್ತಾ ಇಲ್ವಲ್ಲ. ಅದು ಕೇವಲ ನೆನಪಿಟ್ಕೊಂಡು ಗುರು ಹಚ್ಕೊಂಡು ಪರೀಕ್ಷೆಯಲ್ಲಿ ಅದನ್ನು ಒಂದಷ್ಟು ಸುಂದರವಾದಂಥ ಅಕ್ಷರಗಳಲ್ಲಿ ಅದನ್ನು ಕಾಲ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗಿತ ಶಿಕ್ಷಣ. ಹಾಗಾಗಿ ಶಿಕ್ಷಕರಿಗೆ ಏನು ಮತ್ತೆ ಪರೀಕ್ಷೆ ಅನ್ನುವಂಥ ಮತ್ತೊಂದು ಟೆಸ್ಟ್, ಇದು ಮೂರನೇ ಗಂಡಾಂತರಕಾರಿ. ನಾವು ಎಲ್ಲ ರೀತಿಯ ಪರೀಕ್ಷೆಗಳನ್ನು ಒಂದು ಪ್ರಶ್ನೆ ಮೂಲಕವಾಗಿ ಮಾಡ್ತೇವೆ. ಆದರೆ ಪ್ರಶ್ನೆ ಕೇಳೋದು ಯಾವಾಗ? ನಮ್ಮ ಶಿಕ್ಷಕರು ಒತ್ತಡ ಇರೋದು ಅಲ್ಲಿ. ಪ್ರಶ್ನೆ ಕೇಳೋದು ಒಂದು ಪಾಠವನ್ನು ಮುಗಿಸಿದ ಮೇಲೆ ಆ ವಿದ್ಯಾರ್ಥಿ ತಾನು ಮಾಡಿದ ಪಾಠವನ್ನು ಎಷ್ಟು ಸಮರ್ಪಕವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರಶ್ನೆಯನ್ನು ಕೇಳುವಂಥದ್ದು. ಅದು ಟೆಸ್ಟ್ ಆಗಲಿ, ಎಕ್ಸಾಮಿನೇಷನ್ ಅದನ್ನು ಮಾಡ್ತಾನೆ, ಅದಲ್ಲ, ಅಷ್ಟೇ ಅಲ್ಲ, ಅದರಿಂದನೇ ಆಗೋದು. ಪ್ರಶ್ನೆಗಳ ಇರೋದು ಒಂದು ಪಾಠವನ್ನು ಮುಗಿದ ಮೇಲೆ ವಿದ್ಯಾರ್ಥಿಗಳು ಎಷ್ಟು ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡಿದ್ದಾನೆ ಪರೀಕ್ಷೆ ಮಾಡೋದಕ್ಕೆ ಇರುವಂಥ ಒಂದು ಸಲಕರಣೆ ಮಾತ್ರ ಅಲ್ಲ. ಹೌದು, ಮಾತ್ರ ಅಲ್ಲ. ಪ್ರಶ್ನೆಗಳು ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂಥ ಕ್ಷಣದಿಂದನೇ ಅದು ಆರಂಭ ಆಗಿದೆ. ಯು ಹ್ಯಾವ್ ಟು ಬಿಗಿನ್ the process of learning with the proper questions, not putting the question after the successful completion of your portion, not at all. ನಾವು ಮಾಡ್ತಾ ಇರುವಂಥದ್ದು ಇದು. ಆದ್ದರಿಂದ ಈ ಮೂರು ಅನಿಷ್ಟವನ್ನಾಗಿ ನಾವು ಪರಿವರ್ತನೆ ಮಾಡ್ಕೊಂಡಿದ್ದೀವಲ್ಲ, ಟೆಕ್ಸ್ಟ್ ಬುಕ್ಕನ್ನು, ಟೀಚರನ್ನು ಮತ್ತು ಟೆಸ್ಟನ್ನು. ಇವರ ವಿಪರೀತವಾದಂಥ ಅವಲಂಬನೆಯಿಂದಲೇ ನನಗೆ ಮೋಕ್ಷ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು, ಪಾಲಕರು ಭಾವಿಸಿದರೆ ಅದರಂಥ ಒಂದು ದೊಡ್ಡದಾದಂಥ ಅನಾಹುತ, ಅಪಾಯ ಮತ್ತೊಂದಿಲ್ಲ. ಆದ್ದರಿಂದ ಇತ್ತೀಚೆಗಂತೂ ನಾನು ಸುಮಾರು 40 ವರ್ಷ ಪಾಠ ಆದಮೇಲೆ ನನಗೊಂದು ಅನರ್ಥವಾದಂಥ ಜ್ಞಾನೋದಯ ಆಗಿದೆ. ಅದು ಏನು ಅಂತಂದರೆ, ನಾನು ಹೇಳ್ತಾ ಇರ್ತೇನೆ ಇತ್ತೀಚೆಗೆ, ನಿಜವಾಗಿಯೂ ಒಬ್ಬ ಒಳ್ಳೆಯ ಶಿಕ್ಷಕ ಶುಡ್ ನಾಟ್ ಟೀಚ್ ಎನಿಥಿಂಗ್. ನನಗೆ ಅರವಿಂದರು ಆತ್ಗಲಿ ಗೊತ್ತು. ನಾನು ಅರವಿಂದರು ಪಾಠ ಮಾಡ್ತಾ ಇದ್ದಾಗ, ಇಂಟಿಗ್ರೇಟೆಡ್ ಯೋಗ ಇತ್ಯಾದಿ ಮಾಡ್ತಾ ಇದ್ದಾಗ, ಮೊದಲನೇ ಸಾಲ ಏನು ಬರ್ತದೆ ಅಂತಂದರೆ, ಎ ಗುಡ್ ಟೀಚರ್ ಈಸ್ ಒನ್ ಹೂ ನೆವರ್ ಟೀಚರ್ಸ್ ಅಂತ ಹೇಳ್ತೀನಿ. ನನಗಿದು ಅರ್ಥ ಆಗೋದಕ್ಕೆ 40 ವರ್ಷ ಆಗ್ತದೆ. ಏನಪ್ಪ ಹಾಗಾದರೆ ಶಿಕ್ಷಕನು ಬೋಧನೆ ಮಾಡಬಾರ್ದು, ಅವನು ಬೋಧನೆ ಮಾಡದಂಥ ಶಿಕ್ಷಕನೇ ಒಳ್ಳೆಯವನಂತಂದ್ರೆ ಆತ ಏನು ಮಾಡಬೇಕು? ಬೋಧನೆ ಮಾಡಬಾರದು. ಅರ್ಥ ಏನು ಅಂತಂದರೆ, ಮಕ್ಕಳ ಸಹಜವಾದಂಥ ಪ್ರತಿಭಾತ್ಮಕವಾದಂಥ ಕಲಿಕೆಗೆ ಅನುವು ಮಾಡಿಕೊಡುವಂಥ ಪರಿಸರವನ್ನು ಸೃಷ್ಟಿ ಮಾಡಬೇಕು. ದ ಟೀಚರ್ ಶುಡ್ ನಾಟ್ ಟೀಚ್ ಎನಿಥಿಂಗ್. ಆನ್ ದ ಅದರ್ ಹ್ಯಾಂಡ್, he should enable the learner to learn themselves. ಮಕ್ಕಳು ನಿಜವಾಗಿಯೂ ಅವರು ಪ್ರತಿಭಾವಂತರು. ಮಕ್ಕಳಿಗೆ ಒಂದು ಸಂಪತ್ತು. ಯಾಕೆ ಸಂಪತ್ತು? ಟೆಕ್ಸ್ಟ್ ಬುಕ್ಕು ಅಥವಾ ಅನೇಕ ರೀತಿಯ ತಂತ್ರಜ್ಞಾನಗಳು, ಪ್ರಯೋಗಾದಿಗಳು ಅವೆಲ್ಲ ಸೆಕೆಂಡರಿ. ಅದಕ್ಕಿಂತ ಮುಖ್ಯವಾದಂಥ ಒಂದು ಸಂಪತ್ತು ಅಂತಂದರೆ ವಿದ್ಯಾರ್ಥಿಗಳೇ. ಯಾಕೆ ವಿದ್ಯಾರ್ಥಿಗಳು ರಿಸೋರ್ಸ್ಫುಲ್ ಅಂತಂದರೆ, ಆ ವಿದ್ಯಾರ್ಥಿಗಳಿಗೆ ಅಸಾಧಾರಣವಾದಂಥ ಪಂಚೇಂದ್ರಿಯಗಳ ಸೂಕ್ಷ್ಮವಾದ ಸಂವೇದನಾಶೀಲತೆ ಇರ್ತದೆ. ಶಾಲೆಗೆ ಬರೋಕ್ಕಿಂತ ಮುಂಚೆನೇ 1-2 ಭಾಷೆಯನ್ನು ಕಲ್ತ್ಕೊಂಡ್ಬಂದಿರ್ತಾರೆ. ಕೆಲವು ಪ್ರಮುಖವಾದಂಥ ಕೌಶಲ್ಯವನ್ನು, ಜೀವನ ಕೌಶಲ್ಯಗಳನ್ನು ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ನಮಗಿಂತ ಸೂಕ್ಷ್ಮವಾಗಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರತಿಭೆ ಇರ್ತದೆ ಅವರಿಗೆ. ಅಸಾಧಾರಣವಂಥ ಪವರ್ ಆಫ್ ಇಮ್ಯಾಜಿನೇಷನ್ ಇರ್ತದೆ, ಕಲ್ಪನೆ ಇರ್ತದೆ, ಅಸಾಧಾರಣವಾದಂಥ ನೆನಪುಗಳಿರ್ತದೆ. ಮಗು ಅಂತಂದರೆ ಇಟ್ ದ ಸ್ಟೋರ್ಸ್ ಆಫ್ ದೀಸ್ ಕೈಂಡ್ ಆಫ್ ವೆಲ್ತ್. ನಾವು ಅವರ ಪ್ರತಿಭೆಯನ್ನು, ಅವರ ಕಲ್ಪನಾ ಸಾಮರ್ಥ್ಯವನ್ನು, ಅವರ ಸೂಕ್ಷ್ಮ ಗ್ರಹಿಕೆಯನ್ನು, ಅವರ ನೆನಪನ್ನು, ಅವರ ಸುತ್ತಮುತ್ತಲಿನ ಪಾರಿಸರಿಕವಾದಂಥ ಅಬ್ಸರ್ವೇಷನನ್ನು ಎಲ್ಲ ಬಿಟ್ಟು ಕೇವಲ ಪಠ್ಯಪುಸ್ತಕದಲ್ಲೇ ಅವರು ಉದ್ಧಾರ ಆಗ್ತದೆ ಏನಂತ ಅದು ತಿಳ್ಕೊಂಡ್ಬಿಟ್ರೆ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಮಕ್ಕಳು ಬೆಳೀತಾ ಇರುವಂಥ ಒಂದು ಪರಿಸರದಿಂದ ಆ ಮಕ್ಕಳನ್ನು ನಾವು ಪಠ್ಯಪುಸ್ತಕದ ಹೆಸರಿನಲ್ಲಿ ದೂರ ಮಾಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಮಕ್ಕಳನ್ನು ಕೇಳಿ ನಾವು ಪಠ್ಯಪುಸ್ತಕ ಅನ್ನೋದು ಏನಾಗ್ಬಿಟ್ಟಿದೆ ಅಂತಂದರೆ,
ಪಠ್ಯಪುಸ್ತಕದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ನಾನು ಬದುಕ್ತಾ ಇರುವಂಥ ಪರಿಸರದಿಂದ ನನ್ನನ್ನು ಅಪರಿಚಿತರನ್ನಾಗಿ ಮಾಡೋದೇ ನನ್ನ ಪರಿಸ್ಥಿತಿ ಪಠ್ಯ ಆಗ್ಬಿಟ್ಟಿದೆ. ಈ ಮಕ್ಕಳಿಗೆ ಭೂಗೋಳದಲ್ಲ ಎಲ್ಲ ಓದಿರ್ತಾರೆ, ಸಹ್ಯಾದ್ರಿ ಬೆಟ್ಟಗಳು ಅಂತ. ಸಹ್ಯಾದ್ರಿ ಬೆಟ್ಟ ಎಲ್ಲಿದೆ ಅಂತ ಹೊರಗೆ ಬಂದು ತೋರ್ಸೋಕ್ಕಾಗೋದಿಲ್ಲ. ಅರಬ್ಬಿ ಸಮುದ್ರ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗ್ತದೆ, ಪುಸ್ತಕದಲ್ಲಿ ಮಾತ್ರ ಇದೆ. ಅವ್ರಿಗೆ ಗೊತ್ತಿರೋದಂತೂ ಹೊನ್ನಾವರ ಬೀಚು ಅಥವಾ ಕುಮಟಾ ಇದು ಅದು ಗೊತ್ತಿದೆ. ಅದು ನಾನು ಹೇಳ್ತಾ ಇರೋದು ಏನಂತಂದರೆ, ಯಾವುದನ್ನು ನೀವು ಪಠ್ಯದಲ್ಲಿ ನೋಡ್ತೀರೋ ಅದು ನಮ್ಮ ನಿತ್ಯ ಪರಿಸರದ ಒಂದು ಅನುಭವವಾಗಿ ಭಾಷಾಂತರ ಆಗದಿದ್ದರೆ ಅದು ಅಲ್ಲ, ಅದು ಆ ಒತ್ತಡದಲ್ಲಿ. ಹಾಗಾಗಿ ನನಗೆ ಬಹಳ ಮುಖ್ಯವಾಗಿ ಅನಿಸೋದೇನಂತಂದರೆ, ಮಕ್ಕಳನ್ನು ನಾವು ಒಂದು ರಿಸಿಪಿಯೆಂಟ್ ಆಗಿ ಮಾಡ್ತಾ ಇದ್ದೇವೆ, ಪಾರ್ಟಿಸಿಪೆಂಟ್ ಆಗಿ ಮಾಡ್ತಾ ಇಲ್ಲ. ಮಕ್ಕಳನ್ನು ಒಂದು ಭೌತಿಕವಾದಂಥ ಸಂಪತ್ತನ್ನು ಗೆಲ್ಲೋದಕ್ಕೆ ಇಟ್ಕೊಂಡಂಥ ಒಂದು ಸಾಧನವಾಗಿ ಕಮೋಡಿಫಿಕೇಶನ್ ಅಂತ ಹೇಳ್ತಾರಲ್ಲ, ಅದು ಮಾಡ್ತಾ ಇದ್ದೇವೆ. ಪರಿಸರದಿಂದ ನಾವು ಟೆಕ್ಸ್ಟ್ ಬುಕ್ಕಿನ ಹೆಸರಿನಲ್ಲಿ ಅವರನ್ನು ದೂರ ಮಾಡ್ತಾ ಇದ್ದೇವೆ. ಇವೆಲ್ಲ ಕಾರಣದಿಂದ ನಮಗೆ ಗೊತ್ತಿಲ್ಲದೋ ಒಂದು ಅಸಾಧಾರಣವಾದಂಥ ಒಂದು ಉದ್ವೇಗದ, ಒತ್ತಡದ, ಕೋಲಾಹಲವನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಆದ್ದರಿಂದ ಮುಖ್ಯವಾಗಿ ನನಗೆ ಬೇಕಾಗಿರೋದು ಏನಂತಂದರೆ, ಹೇಳಬೇಕಾದದ್ದು ಏನಂತಂದರೆ, ಶಿಕ್ಷಕ, ವಿದ್ಯಾರ್ಥಿ, ಪಾಲಕರು ಮತ್ತು ಆಡಳಿತ ಮಂಡಳಿ, ಈ 4 ಪ್ರಮುಖವಾದಂಥ ಶೈಕ್ಷಣಿಕ ಘಟಕಗಳಲ್ಲಿ ಜೀವಂತವಾದಂಥ ಅದು ಆರ್ಗನೈಸೇಷನ್ ಅಲ್ಲ, ಒಂದು ಸಾವಯವವಾದಂಥ ಘಟಕಗಳು. ಈ 4 ಘಟಕಗಳ ನಡುವೆ ಭಾವನಾತ್ಮಕವಾದಂಥ ಮಾತುಕತೆ ಬೇಕು. ಶಿಕ್ಷಕರನ್ನು ವಿದ್ಯಾರ್ಥಿಗಳು ನಂಬುವ ಹಾಗೆ, ವಿದ್ಯಾರ್ಥಿಗಳ ಸೆಲ್ಫ್ ಇಮೇಜ್ ಡ್ಯಾಮೇಜ್ ಆಗದಾಗೆ ವಿದ್ಯಾರ್ಥಿಯ ಪ್ರತಿಭೆಯನ್ನು ಶಿಕ್ಷಕರು ನಂಬುವ ಹಾಗೆ, ಅದನ್ನು ಗೌರವಿಸುವ ಹಾಗೆ, ಪಾಲಕರು ಸಂಸ್ಥೆಯನ್ನು, ಶಿಕ್ಷಕರನ್ನು, ಮಕ್ಕಳನ್ನು ಪ್ರೀತಿಸುವ ಹಾಗೆ, ಗೌರವಿಸುವ ಹಾಗೆ, ಆ ವಿಶ್ವಾಸ, ಆ ಗೌರವ, ಆ ನಂಬಿಕೆ ಈ 4 ಘಟಕಗಳ ನಡುವೆ ಇಲ್ಲದೆ ಹೋದಾಗ ಒಂದು ಭಾವನಾತ್ಮಕವಾದಂಥ ಬಿಕ್ಕಟ್ಟು ಉಂಟಾಗೋದ್ರ ಜೊತೆಗೆ ನಾವು ಅನಿವಾರ್ಯವಾಗಿ ಭಾವನಾತ್ಮಕವಾದಂಥ ಒಂದು ಬಿಕ್ಕಟ್ಟನ್ನು ನಮ್ಮ ಕೌಟುಂಬಿಕವಾದಂಥ ಸಂದರ್ಭದಲ್ಲಿ ನೋಡ್ತೇವೆ. ಆದ್ದರಿಂದ ಕೊನೆಯದಾದಂಥ ಒಂದು ಮಾತು ಅಂತಂದರೆ, ಶಾಲಾ ವ್ಯವಸ್ಥೆಯ ಸಂದರ್ಭದಲ್ಲಿ ಒಂದು ಭಾವಕಂಪನ ಅಂತ ನಾನು ಏನನ್ನು ಕರಿತೀನಿ, ಒಂದು ವಿಶ್ವಾಸ, ಒಂದು ನಂಬಿಕೆ, ಒಂದು ಪ್ರೀತಿ, ಒಂದು ವಾತ್ಸಲ್ಯ, ಒಂದು ಗೌರವ ಪರಸ್ಪರ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಅದರ ಪರಿಣಾಮ ಎಲ್ಲಿ ನಾವು ಕಾಣ್ತೇವೆ ಅಂತಂದರೆ, ಒಂದು ಕುಟುಂಬದ ಸಾಂಸ್ಕೃತಿಕ ಬಿಕ್ಕಟ್ಟಿನಲ್ಲಿ, ಒಂದು ಸಾಮಾಜಿಕವಾದಂಥ ಸಾಂಸ್ಕೃತಿಕ ಬಿಕ್ಕಟ್ಟಿನಲ್ಲಿ ನಾವು ಕಾಣ್ತೇವೆ. ಅದರಿಂದ ದಯವಿಟ್ಟು ನಾನು ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂತಂದರೆ, ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕರು, ಆಡಳಿತ ಮಂಡಳಿಯವರು ಒಂದು ಜೀವಂತವಾದ ಮನುಷ್ಯ ಸಂಬಂಧದ ಸಂವಾದವನ್ನು, ಮಾತುಕತೆಯನ್ನು ಕಾಲಕಾಲಕ್ಕೆ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳು ಸರಿ, ಅದರ ಜೊತೆಗೆ ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಈ ಬಗ್ಗೆ ನಿರಂತರವಾದಂಥ ಒಂದು ಭಾವನಾತ್ಮಕವಾದಂಥ ಒಂದು ಸ್ಪೇಸನ್ನು ಶಿಕ್ಷಣದಲ್ಲಿ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ನಾನು ಮಾಡ್ತೇನೆ. ಬಹುಶಃ ಶಿವಾನಿಯವರು ಅನೇಕ ಕನಸುಗಳನ್ನು ಕಂಡಿದ್ದಾರೆ. ನನಗೆ ಖುಷಿ ಆಯಿತು. ಒಬ್ಬ ಟೀಚರು ಅವರು ಇದನ್ನು ಮಕ್ಕಳ ಥೆರಪಿಯನ್ನು ಮಾಡ್ತಾ ಇದ್ದಾರೆ, ಸ್ಪೀಚ್ ಥೆರಪಿಯನ್ನು ಮಾಡ್ತಾ ಇದ್ದಾರೆ. ಸ್ಪೀಚ್ ಥೆರಪಿಯನ್ನು ಮಾಡೋದ್ರಿಂದ ಮಕ್ಕಳು ಉಗ್ಗು ಬರುವಂಥದ್ದು, ಸ್ಟ್ಯಾಮರಿಂಗ್ ಅಂತ ನಾವು ಏನು ಕರಿತೇವೆ, ಅವರಿಗೆ ಪ್ರತ್ಯೇಕವಾದಂಥ ಶಾಲೆ ಹೋಗಬೇಕಾದ್ರೆ ಮೈಸೂರಿಗೆ ಹೋಗ್ಬೋದು. ಅಂಥ ಮಕ್ಕಳು ಕೀಳರಿಮೆಯಿಂದ ಬಳಸ್ತಾ ಇರ್ತಾರೆ. ಅದಾಗಲಿ ಅಥವಾ ಮತ್ತೊಂದು ಮಾತನ್ನು ಹೇಳಿದರು, ನಮ್ಮೆಲ್ಲ ವಿದ್ಯಾರ್ಥಿಗಳು ಉತ್ತರ ಕನ್ನಡದವರು ದಕ್ಷಿಣ ಕನ್ನಡಕ್ಕೆ, ಉಡುಪಿಗೆ ಹೋಗ್ತಾರೆ. ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಸ್ಪರ್ಧಾ ಇದಕ್ಕಾಗಿ ಹೋಗ್ತಾ ಇರ್ತಾರೆ. ಅವರನ್ನೆಲ್ಲ ಇಲ್ಲೇ ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ಇಲ್ಲಿಯ ಉತ್ತರ ಕನ್ನಡದ ಮ್ಯಾನೇಜ್ಮೆಂಟ್ ಅವರು ಸೇರಿ ಯಾಕೆ ಮಾಡಬಾರ್ದು? ಹೊಸ ಹೊಸ ಕೋರ್ಸ್ಗಳನ್ನು ಪೈಪೋಟಿ ಬಿಟ್ಟು ಒಂದು ಸಹಮತದಿಂದ, ಒಂದು ಪರಸ್ಪರ ಸಹಕಾರದಿಂದ ಯಾಕೆ ಮಾಡಬೇಕು? ಹೀಗೆ ಒಂದು ಸಂಸ್ಥೆ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕಾದರೆ ಬದಲಾವಣೆಯನ್ನು ಹೊಸ ದಿಕ್ಕಿನಲ್ಲಿ, ಹೊಸ ದಿಶೆಯಲ್ಲಿ ಅದರ ಆಲೋಚನೆ ಮಾಡುವಂಥದ್ದು ಬಹಳ ಅನಿವಾರ್ಯ ಅನ್ನೋದನ್ನು ಅವರು ಮನಗಂಡಿದ್ದಕ್ಕಾಗಿ ಮತ್ತೆ ನಾನು ಇಷ್ಟೊತ್ತಿನವರೆಗೆ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲರನ್ನ ಮುಖ್ಯವಾಗಿ ಶಿವಾನಿಯವರನ್ನು
ನಾನು ನಿಜವಾಗಿಯೂ ಇಂತಹ ದೊಡ್ಡ ಕಾರ್ಯಕ್ರಮ ಇದ್ದರೆ ಮಾತಾಡೋದಕ್ಕೆ ನಿಜವಾಗಿಯೂ ಅರ್ಹತೆ ಇದ್ದಂಥವನು ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅವರು ಏನು ಉಪಾಯ ಮಾಡಿದ್ರು ಅಂದರೆ ಶಿವಾನಿ ಅವರು, ಪ್ಯಾರೆಂಟ್ಸ್ ಬರ್ತಾರೆ, ಅವ್ರ ಜೊತೆಗೆ ಒಂದಷ್ಟು ಮಾತುಕತೆ, ಅವರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತಂದರೆ ನಾನು ಏನು ತಿಳ್ಕೊಂಡೆ ಅಂತಂದರೆ, ಈ ಮಕ್ಕಳೆಲ್ಲ ಇರೋದಿಲ್ಲ, ಒಂದಷ್ಟು ಪ್ಯಾರೆಂಟ್ಸ್ ಇರ್ತಾರೆ, ಶಿಕ್ಷಕರು ಇರ್ತಾರೆ, ಸೊ ದ್ಯಾಟ್ ಐ ಕ್ಯಾನ್ ಇಂಟರಾಕ್ಟ್ ವಿತ್ ದೆಮ್, so that I can share some of the scattered ideas with them, so that I will be enlightened by them and I can enlighten them. ಈ ರೀತಿಯ ಒಂದು ಭಾಳ ವಿಚಿತ್ರ ಇದರಲ್ಲಿ ಇದ್ದೆ ನಾನು. ಯಾವಾಗ ಆಮೇಲೆ ಇನ್ವಿಟೇಷನ್ ಗೊತ್ತಾಯಿತು ಮತ್ತು ಕಾಂತಿ ಮೇಡಮ್ ಫೋನ್ ಮಾಡಿದ್ರು, ಅವಾಗ ಗೊತ್ತಾಯಿತು ನಿಜವಾಗಿ ನನ್ನ ಕೆಡ್ಡಕ್ಕೆ ಹಾಕ್ಬಿಟ್ರು ಶಿವಾನಿ ಅವರು, ನಾನು ಇಂಥದ್ರಲ್ಲಿ ಮಾತಾಡೋದಕ್ಕೆಲ್ಲ ಇಂಥ ಸದ್ಯದಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ ನನ್ನ ಅಂತ. ಆಮೇಲೆ ಆಯಿತು, ಒಪ್ಪಿಕೊಡೋದ್ರಿಂದ ಬಂದಿದ್ದೇನೆ, ಕ್ಷಮಿಸಿ. ಥ್ಯಾಂಕ್ ಯು ಸರ್.